ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದ ನೆಲ ಮುತ್ತ ನೀಡುವ ಜೀವ ಹನಿಯಂತೆ, ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಅವ ಭಯಂಕರ ಕಲಹ ಕದನಾನೆ, ಶಕ್ತಿ ಇವನು ಸೈನ್ಯ ಅವನು, ಎದುರು ನಿಂತರೆ ಸಮರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ಮೂರ್ಖಾಲ ನಿಲ್ಲಬೇಕು. ನೀಲಿ ಮತ್ತು ಹೋಗ್ಬೇಕು 5 ಲೈನ್ ಕಾವಿ ಎಲೆಕ್ಷನ್ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ನಾ ಇದನ್ನಲ್ವಾ ಮಲ್ಕೋ. ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ. ಮತ್ತೆ ಬರಬಹುದೇ ಆ ಚಿನ್ನದ ದಿನಗಳು, ನಮ್ಮ ಶಾಲೆಯ ಸವಿ ನೆನಪುಗಳು, ಗೆಳೆಯರ ಬಳಗ, ಗುರುಗಳ ಪಾಠ, ಕಳೆದು ಹೋದರೂ ಮರೆಯಲಾಗದು ಆಟ ಪಾಠ. ಕಾಣತೈತಿ ಕಾಣತಿಲ್ಲ ಟೋಟಲ್ ಕಾಣತೈತನ ಇದು ಟೋಟಲ್
116 ಒಟ್ಟಿಗೆ ಅದ ಟೋಟಲ್. ಹೆಗಲಿಗೆ ಹೊತ್ತು ಆ ಗಂಟೆಗೆ ತರಗತಿಗೆ ಓಡಿದ್ದು ಟಿಫಿನ್ ಬಾಕ್ಸ್ ಅನ್ನು ಹಂಚಿಕೊಂಡು ತಿಂದಿದ್ದು ಚಾಕ್ ಪೀಸ ಜಗಳ ಬೆಂಚಿನ ಮೇಲೊಂದು ಗೀಚು ಶೈಕ್ಷಣಿಕ ಸಾಲಿನ 2026-27 ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ ಚುನಾವಣೆ ಈಗ ತಾನೇ ಮುಕ್ತಾಯಗೊಂಡಿದೆ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಗುರುಮಾತೆಯರಾಗಿರ್ತಕ್ಕಂಥ ಕಕ್ಕವನ್ ಟೀಚರ್ ಅವರಿಗೆ ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಮತ್ತೊಬ್ಬ ಹಿರಿಯ ಗುರುಮಾತೆಯರಾದಂತಹ ಕಲ್ಗುಡ್ ಟೀಚರ್ ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ ಹಾಗೂ ನನಗೂ ಕೂಡ ಸ್ವಾಗತವನ್ನು ಮಾಡೋಣ. ಜೊತೆಗೆ ನನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ. ಈ ಒಂದು ಚುನಾವಣೆ ಮಾದರಿಯನ್ನು ನಾವು ಕೂಡ ಇಂದು ಶಾಲಾ ಸಂಸತ್ತನ್ನ ಚುನಾವಣೆಯನ್ನು ನಡೆಸಿದ್ದೇವೆ. ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ 4ನೇ ತರಗತಿ, 5ನೇ ತರಗತಿ, 6ನೇ ತರಗತಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಹೇಳ್ತೀವಿ. ಅದರ ಮುಖಾಂತರ ನಿಮ್ಮ ಮತವನ್ನ ನಿಮಗೆ ಇಷ್ಟವಾದಂತ ಅಭ್ಯರ್ಥಿಗೆ ನಿಮ್ಮ ಹೇಗೆ ಚುನಾವಣೆ ನಡೀತದೆ ಅದೇ ಮಾದರಿಯಲ್ಲಿ ಚುನಾವಣೆ ನಡೆಸಿದೆ. ಅದು ಫಲಿತಾಂಶವನ್ನ ಹೇಳುವಂತ ಸಮಯ ಈಗ ಬಂದಿದೆ. ಒಟ್ಟಾರೆ 16 ಜನ ಅಭ್ಯರ್ಥಿಗಳು ಈ ಒಂದು ಚುನಾವಣೆಯಾಗ ಸ್ಪರ್ಧಿಸಿದ್ದೀರಿ. ಈಗ ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆನೂ ಆಗಿ ಬರೆವಂತ ತಂದೆನೂ ಆಗಿ ಚಂದ ಲಕ್ಷ್ಮೀ ಪಾಟೀಲ್ 16 ಓಟುಗಳು. ಸಾಕ್ಷಿ ಹರಗಾಪುರಿ 29 ಓಟುಗಳು. ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡಿರ್ತಕ್ಕಂತಹ ಅಭ್ಯರ್ಥಿ ಸಾಕ್ಷಿ ಹರಗಾಪುರಿ. ಜೋರಾದ ಚಪ್ಪಾಳೆ ಎಲ್ಲರೂ ಓಟ್ ಕೊಟ್ಟದಲ್ಲ. ಸೆಕೆಂಡ್ ಲಕ್ಷ್ಮೀ ಪಾಟೀಲ್, ಥರ್ಡ್ ಶ್ರಾವಣಿ ಮೇದಾರ್, ತೃತೀಯ ಸ್ಥಾನ ಶ್ರಾವಣಿ ಮೇದಾರ್, 4ನೇ ಸ್ಥಾನ ಸುಮೇರಾ ನಾಯ್ಕ್, 5ನೇ ಸ್ಥಾನ ಉಮೆ ಹಬೀಬುಲ್ಲಾ. ಸೊ ಈ ರೀತಿಯಾಗಿ ತಮಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮತಗಳನ್ನು ನೀಡಿ ಚುನಾವಣೆಯಲ್ಲಿ ನಿಮ್ಮನ್ನ ಗೆಲುವಿಗೆ ಕಾರಣರಾಗಿರ್ತಾರೆ. ಈಗ ಉಳಿದವರು ಕುತ್ಕೋಬಹುದು. ಮತಗಳನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಮುಂದೆ ಬರಬೇಕು. ಬಾ ಈ ಕೆಳ ಕೂತ್ಕೊಳ್ಳಿ. 2026-27ನೇ ಶೈಕ್ಷಣಿಕ ಸಾಲಿನ ಶಾಲೆಯ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಸಾಕ್ಷಿ ಹರಗಾಪುರಿ. ಜೋರ ಚಪ್ಪಾಳೆ. ಈಗ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥ 7ನೇ ತರಗತಿ ವಿದ್ಯಾರ್ಥಿನಿ ಸಾಕ್ಷಿ ಹರಗಾಪುರಿ ಅವರಿಂದ ತಮ್ಮ ಅನಿಸಿಕೆಗಳು ಹಾಗೂ ನಿಮ್ಗೆಲ್ಲರಿಗೂ ಈಗ ಕೃತಜ್ಞತೆಗಳನ್ನು ಸಲ್ಲಿಸಬೇಕಲ್ಲ. ಸೊ ಆ ಒಂದು ಕಾರ್ಯಕ್ರಮವನ್ನು ಗೆಲ್ಲಿಸಿರುವಂತ ಎಲ್ಲ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು. ನಾ ಏನ್ ಹೇಳಿಲ್ಲ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಕ್ಕೆ. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂತಹ ಲಕ್ಷ್ಮೀ ಪಾಟೀಲ್ ಜೊತೆಗೆ ಚಪ್ಪಾಳೆ. ಸೊ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ
ಮುಖ್ಯಮಂತ್ರಿ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಅವರ ಕಾರ್ಯ ಅಷ್ಟೇ ಜವಾಬ್ದಾರಿಯುತವಾಗಿರ್ತದೆ. ಇವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂತ್ಕೊಂಡು ಎಲ್ಲ ನಿಮ್ಮ ಶಾಲೆಗೆ ಕೆಲಸಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಇವರಿಬ್ರು ಹೊಂದಿರ್ತಾರೆ. ತಿಳಿತಾ? ಇವ್ರಿಗೂ ಮುಖ್ಯಮಂತ್ರಿಯ ಸಮಾನರೇ, ಆದ್ರೆ ಹೆಚ್ಚಿನ ಅಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗೆ, ಅವ್ರು ಬಿಟ್ಟರೆ ಉಪಮುಖ್ಯಮಂತ್ರಿಗೇನೆ. ಸೊ ಅವರು ಕೂಡ ಈ ಚುನಾವಣೆಗೆ ಆರಿಸಿ ಬಂದಿದ್ದಾರೆ. ಅವರು ನನ್ನ ತಂಗಿಯರೇ, ನನ್ನ ಗೆಳತಿಯರು ಎಲ್ಲರಿಗೂ ಧನ್ಯವಾದಗಳು. ನನ್ನ ವೋಟ್ ಮಾಡಿ ಗೆಲ್ಲಿಸಿದ್ದಕ್ಕೆ. ನಾನು ನಿಮಗೆ ಪ್ರಚಾರಗಳಲ್ಲಿ ಹೇಳಿದಲ್ಲಿ ಯಾವ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಆ ಕೆಲಸಗಳನ್ನು ಎಲ್ಲ ಮಾಡ್ತೀನಿ. ಅದಕ್ಕೂ ಮೀರಿ ಹೆಚ್ಚಿನ ಕೆಲಸ ಕೂಡ ಮಾಡುತ್ತೇನೆ.